ಕ್ಯಾಮ್ರಾಮನ್ ರೆಡಿ? हाँ सर. ಓಕೆ, ರೋಲ್ ದ ಕ್ಯಾಮ್ರಾ. रोलिंग सर. ಆಕ್ಷನ್. ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ವಿನಯ್ ಸ್ಟಾರ್ಡಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ನಮ್ಮ ಶೂಟಿಂಗು ಹೆಂಗೆ ನಡೀತಿದೆ ಅಂತಂದು ನೋಡ್ರಿ. ಇವತ್ತಿನ ನಮ್ಮ ಶೂಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತು ನಮ್ಮ ಕಲಾವಿದರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಹಾರವನ್ನು ಮುಟ್ಟಿಸ್ಕೊಂಡು ಸ್ವತಃ ಅವರೇ ಕ್ಯಾಮ್ರಾಗೆ ಹಾಕಿ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಇದು ಲವ್ ಯು ಪದ್ಮ ಸೀರೀಸ್ನ ಪಾರ್ಟ್ 6 ಮತ್ತು ಪಾರ್ಟ್ 7 ಎಪಿಸೋಡ್ ಶೂಟ್ ಆಗಿರುತ್ತೆ. ಈ ಶೂಟಿಂಗು ಹೇಗೆ ನಡೀತಿದೆ ಅಂತಂದು ನೀವು ಕೂಡ ನೋಡ್ರಿ. ಅದಕ್ಕಿಂತ ಮುಂಚೆ ನಮ್ಮ ಕಲಾವಿದರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಹೂವಿನ ಹಾರ ತಗೊಂಡು ದೇವರಿಗೆ ಹೂವಿನ ಹಾರನ ಮುಟ್ಟಿಸ್ಕೊಂಡು ನಮ್ಮ ಶೂಟಿಂಗಿಗೆ ತಗೊಂಬಂದಿದ್ರು. ಸ್ವತಃ ಅವರೇ ಕ್ಯಾಮ್ರಾ ಪೂಜ್ ಮಾಡ್ತಾಯಿದ್ರು. ಎಲ್ಲ ಶಾರ್ಟ್ಸು ಚೆನ್ನಾಗಿ ಬರಲಿ, ಯಾವುದೇ ದೃಷ್ಟಿ ಆಗದೆ ಇರಲಿ ಅಂತಂದು ಅವರು ಭಕ್ತಿಯಿಂದ ಎಲ್ಲ ಪೂಜೆ ಐಟಮ್ಸ್ ಎಲ್ಲ ತೊಗೊಂಬಂದು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ರು. ಹೂವಿನ ಹಾರ, ಓಸ್ಬತ್ತಿ, ನಿಂಬೆಹಣ್ಣು, ಕರ್ಪೂರ ಹೀಗೆ ಮುಂತಾದ ಎಲ್ಲ ನಮ್ಮ ಪೂಜೆ ಸಾಮಾನುಗಳನ್ನು ತಗೊಂಬಂದು ಅವರು ಶಾರ್ಟ್ಗಿಂತ ಮೊದಲು ಪೂಜೆ ಸ್ಟಾರ್ಟ್ ಮಾಡೋಣ ಅಂತಂದು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ಪೂಜೆ ಮಾಡುವಂತಹ ಗ್ಯಾಪಲ್ಲಿ ನಮ್ಮ ಸರ್ ಕಲಾವಿದರಿಗೆ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇವತ್ತಿನ ಸೀನ್ ಹೀಗಿರುತ್ತೆ, ಹೀಗೆ ಮಾಡಬೇಕು, ಇಲ್ಲಿ ನಡೆಯುತ್ತೆ, ಎಪಿಸೋಡು ಈ ಥರ ಹೊಂಟಿದೆ ಅಂತಂದು ಅವ್ರಿಗೂ ಕೂಡ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಕಲಾವಿದರು ಇನ್ನೂ ಊದುಬತ್ತಿ ಹಚ್ತಾ ಇದ್ದಾರೆ, ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಿಂಬೆಹಣ್ಣು ಮೇಲೆ ಕರ್ಪೂರನ ಇಟ್ಟು ಒಂದು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಯಾರು ನಮ್ಮ ಲವ್ ಯು ಪದ್ಮ ಸೀರೀಸ್ನ ಎಪಿಸೋಡ್ಗಳನ್ನು ನೋಡಿಲ್ಲ, ಯಾರು ಮಿಸ್ ಮಾಡ್ಕೋಬೇಡ್ರಿ, ಚೆನ್ನಾಗಿ ಮೂಡಿ ಬಂದಿದ್ದವು. ದಯವಿಟ್ಟು ಹೋಗಿ ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಒಂದು ಲವ್ ಯು ಪದ್ಮ ಸೀರೀಸನ್ನು ನೋಡಿ ಹೇಗೈತೆ ಅಂತಂದು ಕಮೆಂಟ್ ಮಾಡಿರಿ. ನಿಮ್ಮ ಅನಿಸಿಕೆನ ನಮಗೂ ತಿಳಿಸ್ರಿ. ಹಾಗೂ ಒಂದು ಸ್ವಲ್ಪ ಸುತ್ತಮುತ್ತಲಿರೋ ನಿಮ್ಮ ಜನಕ್ಕೆ ನಮ್ಮನ್ನು ಕೂಡ ಪರಿಚಯ ಮಾಡಿಕೊಡ್ರಿ. ನಮ್ಮ ಸಿನಿಮಾ ಕೂಡ ಅವರಿಗೆ ತೋರಿಸ್ರಿ, ನಮಗೂ ಕೂಡ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಅಂತ ಕೇಳ್ಕೊಳ್ತೀವಿ. ನನಗೊಂದು ಏನೋ ಹೆಣ್ಣು ನೋಡಿ ಕೊಟ್ರೆ ಸಾಕಪ್ಪ, ಅದನ್ನ ಬಿಟ್ಟು ಮತ್ತೇನು ಕೇಳ್ತಾನೆ ಹೇಳಿ. ನಾನು ನಿನ್ನ ಅದಕ್ಕೆ ನೀ ಚಪ್ಪಲ್ ತಗೊಂಡು ಹೊಡೆದಂಗೆ ಮಾಡ್ತೀವಿ. ಅಷ್ಟಿವನ್ರಿಗೆ ಕನ್ಯೆ ಸಿಗೋಲ್ತು. ಈ ಭೂಮಿಗೆ ಬಾರ ನಿನ್ನ ಮಗಗೆ ಕನ್ಯೆ ಸಿಗ್ತಾವ. ಹೋಗಲೇ ಹೋಗ ಬಸಡಿ ಮಗ, ತಲೆ ಕೆಡಿಸ್ಬೇಡ. ಮೊದ್ಲು ತಲೆ ಕೆಟ್ಟು ಹೋಗ್ಯದ ನನಗೆ ಕನ್ಯೆ ಅಂತ ಕನ್ಯೆ. ನೋಡ್ತಾ ಇದ್ದೀರಲ್ಲ, ಇವತ್ತು ನಮ್ಮ ಶೂಟಿಂಗ್ನ ಮೊದಲನೇ ಸೀನು ಸ್ಟಾರ್ಟ್ ಆಗಿದೆ. ಈ ಒಂದು ಸಂಭಾಷಣೆ ಸನ್ನಿವೇಶಗಳು ನಿಮಗೆ ಗೊತ್ತಾಗಬೇಕಂದ್ರೆ ಮತ್ತೊಂದು ಸರಿ ಕೇಳ್ಕೊತೀವಿ. ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲಲ್ಲಿ ಲವ್ ಯು ಪದ್ಮ ಸೀರೀಸ್ನ ನೋಡ್ರಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾವು ಹೇಳ್ಬೋದು. ಸರಳ ಹೇಳ್ತಾನೆ, ನಾನು ಬಿಟ್ಟು ನೆತ್ತಿಗೆರೋಕ್ಕಿಂತ ಮುಂಚಿನಿಂದ ಕಳಿಸಿ ಮಗನ, ಇಲ್ಲ ಅಂದ್ರೆ ನಾ ಏನು ಮಾಡ್ತಾನೆ ನಂಗೆ ಗೊತ್ತಿಲ್ಲ. ನೀನು ಸೀನ್ ಹೇಗೆ ಬರ್ತಾ ಇದ್ದಾವೆ ಅಂತ ನೋಡ್ತಾ ಇದ್ದೀರಲ್ಲ, ಆ ಒಂದು ಸೀನ್ನ ಮುಗಿಸ್ಕೊಂಡು ನಾವು ಬೇರೆ ಒಂದು ಲೊಕೇಶನ್ಗೆ ಶಿಫ್ಟ್ ಆದ್ವಿ. ಅಲ್ಲಿಂದ ಇಲ್ಲಿ ಬೇರೆ ಒಂದು ಕಲಾವಿದರ ಜೊತೆ ಮತ್ತೆ ಶೂಟು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಲ್ಲ ಶೂಟಿಂಗ್ನ ಸಿದ್ಧತೆ ಮಾಡಿಕೊಂಡು ಇಲ್ಲಿ ಒಂದು ಫಸ್ಟ್ ಶಾಟ್ನ ನಾವು ಇಟ್ಟಿದ್ದೀವಿ. ಇಲ್ಲಿ ಅಭಿನಯ ಮಾಡ್ತಕ್ಕಂತಹ ಪಾತ್ರಗಳ ಬಗ್ಗೆ ನಿಮಗೆ ಗೊತ್ತಾಗಬೇಕಂದ್ರೆ ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲಲ್ಲಿ ಲವ್ ಯು ಪದ್ಮ ಸೀರೀಸ್ನ ನೀವು ನೋಡಲೇಬೇಕು. ನಮ್ಮ ಕಲಾವಿದರು ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಸೀನನ್ನು ನೀಟಾಗಿ ಕಟ್ಕೊಡ್ತಾ ಇದ್ದಾರೆ. ಕತೆಗೆ ತುಂಬ ಪ್ರಮುಖವಾದ ಪಾತ್ರಗಳು ಇವಾಗಿರುತ್ತೆ. ಎಳೆ ಹುಡುಗಿ ಅಂದು ಎಳೆಯರಿ ಮಾಡಬೇಡ್ರಿ ರಜಣ್ಣರ. ಈಗಿನ ಕಾಲದಾಗ ಚಿಪ್ ಕೊಟ್ಟೋಕಾರ. ನೋಡ್ತಾ ಇದ್ದೀರಲ್ಲ ನಮ್ಮ ಸಿನಿಮಾದಲ್ಲಿ ಸಂಭಾಷಣೆಗಳು ಹೇಗಿದಾವೆ ಅಂತಂದು.
ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟಲ್ಲಿ ನಮಗೆ ತಿಳಿಸಿ. ಆ ಸೀನನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಲೊಕೇಶನ್ಗೆ ನಾವು ಶಿಫ್ಟ್ ಆದ್ವಿ. ಇಲ್ಲಿ ಇನ್ನು ಇಬ್ಬರು ಕಲಾವಿದರು ಬಂದಿದ್ದರು. ಚಹಾದ ಅಂಗಡಿ ಚಂದ್ರಣ್ಣ ಮತ್ತು ಅವರ ಮಗಳ ಪಾತ್ರವನ್ನು ನಿರ್ವಹಿಸ್ತಕ್ಕಂತಹ ಇನ್ನೊಬ್ಬರು ಲೇಡಿ ಕ್ಯಾರೆಕ್ಟರ್ ಮಾಡೋಕ್ಕೆ ಹೀರೋಯಿನ್ ಕೂಡ ಬಂದಿದ್ದರು. ಈ ಒಂದು ಸನ್ನಿವೇಶಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ವು. ಎಲ್ಲ ಒಂದು ಹೋಟ್ಲು ಹೊರಗಡೆ ಪಬ್ಲಿಕ್ಕಲ್ಲಿ ಶೂಟ್ ಮಾಡ್ತಾಯಿದ್ವಿ. ಇಲ್ಲಿ ಬೇಡ, ಭಾಳ ಅನಾಹುತ ಊರೈತಿ, ಅದಕ್ಕೆ ಅಲ್ಲೇ ಮನ್ಯಾಗ ಕುಂತು ಮಾತಾಡೋಣಂತ ಬಾ ಹೋಗಂಬ. ಸರಿ ಊರ ಬಗ್ಗೆನೇ ಭಾರಿ ಅನಾಹುತ ಊರೈತಿ ಅಂತಂದು ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಲವ್ ಯು ಪದ್ಮ ಸೀರೀಸ್ನ ಪಟ್ಟಣ ಹೋಗಿ ನೋಡ್ರಿ. ಇವರೇ ನೋಡ್ರಿ ನಮ್ಮ ಸಿನಿಮಾದ ಕ್ಯಾಮ್ರಾಮ್ಯಾನ್. ಇವರು ಅಷ್ಟು ಶ್ರಮಪಟ್ಟು ನಮಗೆ ಸೀನನ್ನು ನೀಟಾಗಿ ಮೂಡಿಸ್ಕೊಡ್ತಾರೆ. ಹೀಗಾಗಿ ನಮ್ಮ ಒಂದು ಕ್ವಾಲಿಟಿ ಆಗಿರ್ಬೋದು ಎಲ್ಲದು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಟೆಕ್ನಿಷಿಯನ್ನಿಂದ ನಮ್ಮ ಒಂದು ಟೀಮು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನಾವು ಹೇಳ್ಬೋದು. ಆ ಒಂದು ಲೊಕೇಶನ್ನಿಂದ ಮತ್ತು ನೆಕ್ಸ್ಟ್ ಬೀದಿಯಲ್ಲಿ ನಾವು ಶೂಟ್ನ ಮಾಡ್ತಾಯಿದ್ದೀವಿ. ಈ ಶೂಟ್ ಮೂಮೆಂಟ್ ಶಾಟ್ ನಮ್ಮದು ಹೇಗೆ ಕಂಪೋಸ್ ಮಾಡಿದ್ದೀವಿ, ಹೇಗೆ ನಡೀತೆ ಅಂತಂದು ನೀವು ಕೂಡ ನೋಡಿರಿ. ನಮ್ಮ ಚಾದಂಗಡಿ ಚಂದ್ರಣ್ಣ ಕ್ಯಾರೆಕ್ಟರ್ ಅವರು ತಲೆ ಮೇಲೆ ಸೂಟ್ ಕೇಸ್ನ ಹೊತ್ತೇ ಬಿಟ್ಟಿದ್ದಾರೆ. ನೋಡಿರಿ ನಮ್ಮ ಒಂದು ಶೂಟು ಹೇಗೆ ನಡೆಯುತ್ತೆ, ಹೇಗೆ ಎಂಜಾಯ್ ಮಾಡ್ತಾಯಿದ್ದೀವಿ, ನಾವು ಕೂಡ ಮೂಮೆಂಟ್ ಶಾಟ್ನ ಹೇಗೆ ತಗೊತಾ ಇದ್ದೀವಿ ನೀಟಾಗಿ ಅಂತಂದು ನೋಡಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ನೋಡ್ರಿ ನಮ್ಮನ್ನ ಅಲ್ಲಿ ನೋಡ್ರಿ ಏನು ರಿಯಾಕ್ಷನ್ ಆಗಿಲ್ಲ ಅನ್ನೋದಕ್ಕೆ ನಿಂಗೆ ದೊಡ್ಡ ಟೆನ್ಷನ್. ನೀನು ಅಲ್ಲಿ ಪಾಲಿನ ದೊಡ್ಡ ದೇವ್ರಪ್ಪ. ಮನ್ಯಾಗ ದೀಪ ಹಚ್ಚಕ್ಕ ಎಣ್ಣೆಲಿ ಒಂದು 5 ರೂಪಾಯಿ ಇದ್ವಿ ಕೂಡ. ಏನಪ್ಪ ಇದು ಗಟ್ರ ದಂಡೆ ಮೇಲೆ ಮಲಗಿಸಿದ್ದಾರೆ. ಒಂದು ಹಾಳಾದ ತಿಪ್ಪೆಯಲ್ಲಿ ಇವರು ಈ ಒಂದು ಕಲಾವಿದರನ್ನ ಮಲಗಿಸೊಂದು ಶಾರ್ಟ್ ತೆಗಿತಾ ಇದ್ದಾರಂತ ನೀವು ಅನ್ಕೋಬೋದು. ಹೌದು, ಈ ಒಂದು ಶಾರ್ಟ್ ಕೂಡ ಹೀಗೆ ಇತ್ತು. ಕಲಾವಿದರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದರು. ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಹೇಳಿದ ಥರ ಇನ್ನೂ ಹೆಚ್ಚಿಗೆ ಶೂಟ್ನ ಮಾಡಿದರು. ಆ ಒಂದು ಜಾಗಕ್ಕೆ ಅವರು ಯಾವುದೇ ಅಸಹ್ಯ ಪಡದೆ ಶಾರ್ಟ್ ಮಾಡಿದ್ದಾರೆ. ಈ ಒಂದು ಸನ್ನಿವೇಶ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕುಡುಕನ ಪಾತ್ರ ಇದಾಗಿರುತ್ತೆ. ನಿಮಗೆ ತುಂಬ ಎಂಟರ್ಟೈನ್ಮೆಂಟ್ ಕೊಡುವಂಥ ಒಂದು ಸನ್ನಿವೇಶ. ದಯವಿಟ್ಟು ಮಿಸ್ ಮಾಡದೆ ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲಲ್ಲಿ ಈ ಸೀರೀಸು ಬಿಡುಗಡೆ ಆಗೈತಿ. ದೌಡು ಹೋಗಿ ನೋಡಿರಿ. ಏನಪ್ಪ ಇವರು ಒಂದೇ ದಿನದಲ್ಲಿ ಎಷ್ಟು ಶೂಟ್ ಮಾಡ್ತಾರೆ ಅಂತಂದು ನೀವು ಅನ್ಕೋಬೋದು. ಆದರೆ ಈ ಒಂದು ಸನ್ನಿವೇಶ ಮರುದಿನ ಶೂಟ್ ಮಾಡಿದ್ದು. ಮರುದಿನ ಶೂಟ್ ಮಾಡಿದಂತಹ ಸನ್ನಿವೇಶಗಳು ತುಂಬ ಇರಲಿಲ್ಲ, ಚಿಕ್ಕದಾಗಿತ್ತು. ಆ ಒಂದು ಕಾರಣಕ್ಕೆ ಇದೇ ಒಂದು ಲಾಗಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇವೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೊಂದು ಸಾರಿ ಕೇಳ್ಕೊತಾ ಇದ್ದೀನಿ, ಈ ಸಿನಿಮಾ ಆಲ್ರೆಡಿ ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಹೋಗಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿನಯ್ ಸ್ಟಾರ್ಡಮ್ ಅನ್ನೋ ನಮ್ಮದು ಲಾಗ್ ಚಾನಲ್ ಇದೆ ಮತ್ತು ಎಲ್ಲ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದೆ. ದಯವಿಟ್ಟು ಹೋಗಿ ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.